ಹುಷಪ್ಪ. ಯಪ್ಪ 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 ಸಾಕಾಗೋಯ್ತು ಕಳ್ಯಪ್ಪ ಪಾಳೆ. ವಾ ಈ ಬಿಸ್ಲಿಗೂ ಅದಕ್ಕೂ ಅಯ್ಯೋ 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 ಅಯ್ಯೋ. ಅಲ್ಲಿ ಎಲ್ಲಾರ ಹೋಟ್ಲ ತಾವ್ಲಾರ ಇಲ್ಲ ಆ ಕಬ್ಬಿನ ಹಾಲಿಂದು ಜ್ಯೂಸ್ ಅಂಗಡಿ ತಾವ್ಲಾರ ನಿಲ್ಸಲ್ಲ ಪಾಪ ಕುಮಾರಣ್ಣ ಅಂತ ಹೇಳಿದ್ರೆ ನನ್ನ ಮಾತೆ ಕೇಳಿಲ್ಲ. ಬಾರಪ್ಪ ಇನ್ನೇನು ಹೋಗಿ ಬಿಡ್ತೀವಿ ಬಾರಪ್ಪ ಇನ್ನೇನು ಅದತ್ರ ಬಂದು ಬಿಟ್ಟು ಅಂತ ಕರ್ಕೊಂಡು ಬಂದೇ ಬಿಟ್ಟು ಅತ್ಲಾಗಿ ಸಾಕಾಗೋಯ್ತು ಕಳ್ಳೆ ಪಾಪ. ವಾ ಈ ವಜ್ಜಿ ಅಂತರೂ ಮಂತವಿಂದ ಓಡ್ಬೇಕಾದ್ರೆ ಒಂದ್ರಿಟ್ಟು ಕುಡಿಯಕ್ಕೆ ಒಂದ್ ಬಾಟ್ಲಿ ನೀರು ತಗೊಂಡಿಲ್ಲ ಏನಿಲ್ಲ ಅತ್ಲಾಗಿ. ವಾ ನನಗೆ ನೀರು ಕುಡಿಯಂಗ ಆಗೈತೆ ಬಾಯಾರಿಕೆ ಆಗೈತೆ ಅತ್ಲಾಗಿ. ಸುಸ್ತು ಸೋಲಾಗ್ತೈತೆ ಪಾಪ ಒಳಗಲ್ಲ. ಇಲ್ಲ ಅಕ್ಕಪಕ್ಕದ ಮನೇಲಿ ಯಾರು ನೀರ್ ಗೀರ್ ಕೊಟ್ರೆ ಒಂದ್ರಿಟ್ಟು ಹೋಗ್ಬಿಟ್ಟು ಕೇಳ್ಕೊಂಡು ನೀರ್ ಇಸ್ಕೊಂಬ ಒಳಗ ಪಾಪ ನೀರ್ ಕುಡಿತೀನಿ. ಅಲ್ಲ ಕಣದೆ ಈ ದೊಳ್ಳೆ ಸರಿ ಆಗೋಯ್ತಲ್ಲ ನಿನ್ನಿಂದ. ನಾನು ಏನ್ ಮಾಡೋಣ, ನೀನು ಆತ್ರದಿಂದ ಅರ್ಜೆಂಟ್ ಮಾಡ್ಕೊಂಡು ನೀನು ಆತಿಗೆ ನೀನು ಬರಲ್ಲ ಅಂದ್ರೆ ಬರಲ್ಲ ಬಾ ಕಾರತ್ತು ಬಾ ಬೇಗ ಬಾ ಅಂತ ಕರೆದು ಅರ್ಜೆಂಟ್ ಮಾಡ್ಕೊಂಡು ನೀನು ಕರ್ಕೊಂಡು ಬಂದ್ಬಿಟ್ಟು ನೀರ್ ತಗೊಂಬರಲ್ಲ ಅದ್ ತಗೊಂಬರಲ್ಲ ಇದ್ ತಗೊಂಬರಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡೋದು ಹೇಳು. ಓ ಎಲ್ಲದಕ್ಕೂ ನನ್ಗೆ ತಪ್ಪೋರಿಸ್ತೀಯಲ್ಲ ನೀನು. ಇನ್ನು ಬಿಟ್ಟಿಲ್ಲ ನನ್ ಜೊತೆ ನೀನ್ ಜಗಳ ಆಡೋದು. ಇಲ್ಲ ಹೋಗ್ಲಿ ಬಿಡೆ ಅತ್ಲಾಗಿ. ಅಲ್ ಕಡೆ ಇವಳೆ ಏನ ಪ್ರೀತಿಯಿಂದ ಹಂಗಂತ ಹೇಳದ್ನಮ್ಮ. ನೀರ್ ತಗೊಂಬೋದಿಲ್ಲ ಅಂತ ಇರ್ಲಿ ಕಣ್ ಬಿಡುವ ಅತ್ಲಾಗಿ. ಏನು ಬಾಯರ್ಸಿಲ್ಲ ಏನಿಲ್ಲ ಅತ್ಲಾಗಿ. ಸುಮ್ಕಿರುವ ಅತ್ಲಾಗ ಹೋಗ್ಲಿ. ಚಿಕ್ಕಪ್ಪ ಇನ್ನೇನು ಬರ್ರಿ ಇನ್ನೇನು ಮಂತಾವ್ಲನೆ ಅಲ್ಲೇ ನೀರ್ ಕುಡಿಯೋಣ. ಅಮ್ಮ ನೀರ್ ಮಾತ್ರ ಅಲ್ಲ ಮಜ್ಜಿಗೆ ಏನಾದ್ರು ಜ್ಯೂಸ್ ಏನಾದ್ರು ಮಾಡುತ್ತೆ ಕುಡ್ದು ಊಟ ಮಾಡ್ಕೊಂಡು ಇಲ್ಲ ಇದ್ದು ನಾಳೆ ಬೆಳಿಗ್ಗೆ ಹೋಗೋಣಂತೆ. ಬರ್ರಿ ಹೋಗೋಣ. ಅಲ್ಲ ಕಣಪ್ಪ ಲೇ ಉಳ್ಕಣಕ್ಕೆಲ್ಲ ಆಗಲ್ ಕಣಪ್ಪ, ಪುರ್ಸತ್ತಿಲ್ಲವು. ನಿನ್ಗೂ ಗೊತ್ತಲ್ಲ ಇನ್ನೇನು ನಿನ್ ತಮ್ಮಂದು ಮದ್ವೆ ಎಲ್ಲ ಅಲ್ಲಿ ಮದ್ವೆಗೆಲ್ಲ ಅಲ್ಲಿ ಕೆಲ್ಸಗಳೆಲ್ಲ ಮಾಡ್ಬೇಕು. ಒಂದು ಕೆಲ್ಸ ಆಗಿಲ್ಲ ಏನಿಲ್ಲ. ನಿನ್ಗೆ ಗೊತ್ತಲ್ಲಪ್ಪ ಪುರ್ಸತ್ತಿಲ್ಲ ಏನಿಲ್ಲ ಅಂತದ್ರಲ್ಲಿ ನೀನು ಉಳ್ಕೊಂಡು ನಾಳೆ ಹೋಗನ್ಕಂಡ್ ಚಿಕ್ಕಪ್ಪ ಅಂತ ಹೇಳ್ತಿದ್ಯಲ್ಲ ನಮಗ. ಏನಿಲ್ಲ ನಡಿ ಮೊದ್ಲು ಅಮ್ಮನ್ ಕರ್ಕೊಂಡು ಹೋಗ ನಡಿಯೋ ಬೇಗ. ಚಿಕ್ಕಪ್ಪ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಅಮ್ಮಂಗೆ ಸಿಕ್ಕಾಪಟ್ಟೆ ಕೋಪ. ನನಗೆ ಹೇಳ್ದಂಗೆ ಕೇಳ್ದಂಗೆ ನೀನು ಊರಿಗೆ ಯಾಕೆ ಹೋದೆ? ಈಗ ಯಾಕೆ ಹಿಂಗೆಲ್ಲ ಮಾಡಿದೆ ನೀನು? ನೀನು ಮಂತಾವಿರೋದಕ್ಕೆ ನಾನು ಮಂತಾವಿಂದ ಕೆಲ್ಸಕ್ಕೆ ಹೋಗೋದಕ್ಕೆ ಹೇಳಿದ್ದು. ನೀನು ಹೆಂಗೆ ಹೋದೆ ಅಂತ ಏನಾರು ಕೋಪ ಗೀಪ ಮಾಡ್ಕೊಂಡು ನನಗೆ ಬೈಯೋರು. ಚಿಕ್ಕಪ್ಪ ಎಲ್ಲ ನೀನೇ ಸಮಜಾಯಿಸ್ಬೇಕು ಚಿಕ್ಕಮ್ಮ. ಮತ್ತಿಲ್ಲ ಅಂದ್ರೆ ಅಮ್ಮ ಬೈಯುತ್ತೆ ನನಗೆ. ಅದೇ ಭಯ ಆಗ್ತೈತೆ. ಹೇಳಿಲ್ಲ ಏನಿಲ್ಲ. ಸುಮ್ಕಿರ್ ಮಗ, ನಿಮ್ಮಮ್ಮ ಯಾವತ್ತು ನಮ್ಮ ವಿರುದ್ಧ ಯಾವತ್ತು ಮಾತಾಡಿಲ್ಲ. ಸುಮ್ಕಿರೋದು ಯಾಕೆ ಹಿಂಗ ಆಡ್ತಿದ್ಯಾ? ನಾವಿಲ್ವಾ? ನಾವಿದೀವಿ ತಾನೆ ನಿನ್ ಜೊತೆ. ಸುಮ್ಕಿರೋ. ಹಂಗಲ್ಲ ಕಣ್ ಚಿಕ್ಕಮ್ಮ. ಅಮ್ಮ ಮೊದ್ಲೇ ಹೇಳ್ತಿತ್ತು ಎಲ್ಲಾರ ಮುಂದೆನು ನನ್ನ ಮಗಂಗೆ ಆ ಊರಿಗೆ ಕಾಲಿಡ್ಸಲ್ಲ, ಅವನಿಗೆ ಇನ್ನೂ ಚೆನ್ನಾಗಿ ಓದಿಸಿ ಬುದ್ಧಿವಂತ ಮಾಡ್ಬಿಟ್ಟು ನನ್ನ ಮಗಂಗೆ ದೊಡ್ಡ ಅಧಿಕಾರಿ ಮಾಡ್ತೀನಿ, ಓದಿಸ್ತೀನಿ, ಇನ್ನೂ ಚೆನ್ನಾಗಿ ಇದು ಮಾಡ್ತೀನಿ ಅಂತ ಮೊದ್ಲಿದಾನು ಹೇಳೋರು. ಮತ್ತೆ ನೀನು ಯಾರಿಗೆ ಕೇಳ್ಬಿಟ್ಟು ಓದೆ ಅಂತ ಏನಾದ್ರೂ ಕೋಪ ಮಾಡ್ಕೊಂಡ್ರೆ ಏನು ಮಾಡೋಣ? ಅಮ್ಮನ ಮಾತು ಇವತ್ತಿನವರೆಗೂ ಮೀರಲ್ಲ ನಾನು. ಆದ್ರೆ ನಮ್ಮ ಚಿಕ್ಕಮ್ಮ ಬಂದು ಕರಿತಿದಾರಲ್ಲ ಅಂತ ಒಂದು ಪ್ರೀತಿಯಿಂದ ಅಭಿಮಾನದಿಂದ ನಿಮ್ಮ ಮಾತಿಗೆ ಗೌರವ ಕೊಡ್ಬೇಕಂತ ಬಂದಿರೋದು ಅಷ್ಟೇ ಕಣ್ ಚಿಕ್ಕಮ್ಮ. ಅಮ್ಮ ಎಲ್ಲ ಬೇಜಾರು ಮಾಡ್ಕೊಂಡಂತ ಇನ್ನೂ ಮನ್ಸಲ್ಲಿ ಹಂಗೆ ಭಯ ಆಗ್ತೈತೆ. ಪಾಪ ಇರ್ಲಿ ಕಣ, ಸುಮ್ಮಗ್ ಬಾರ. ನಿಮ್ಮ ಅಮ್ಮಯ್ಯ ಯಾವತ್ತೂ ನಮ್ಮ ವಿರುದ್ಧ ಮಾತಾಡಲ್ಲ. ನಾನು ಹೇಳ್ತೀನಿ ಕಣ್ ಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಇಲ್ವಾ? ನಾನು ಮಾತಾಡ್ತೀನಿ ಕಣ್ ಬಾ, ಹೆದರ್ಕಬೇಡ ನೀನು. ಯಾವ ಕಡೆನಪ್ಪ ಹೋಗೋದು? ಕಾರ್ ಇಲ್ಲೇ ನಿನ್ಕಳ್ಳ, ಇನ್ನು ಮಂತಾವ ಕಾರ್ ಹೋಗುತ್ತಾ? ಇಲ್ಲೇ ನಿಲ್ಸನೇನ ಕಾರ್ ಪಾಪ ಅತ್ಲಾಗಿ? ಇಲ್ಲೇ ನಿಲ್ಸ್ರಿ ಚಿಕ್ಕಪ್ಪ. ಅಲ್ಲಿ ಮುಂದೆ ಹೋಗ್ತಾ ಸುಮ್ಮನೆ ಇಕ್ಕಟ್ಟು ಅಲ್ಲಿ ಯಾಕೆ ಅಲ್ಲಿ ಗಾಡಿ ಹೋಗಲ್ಲ ಏನಿಲ್ಲ. ಇಲ್ಲ ಆರಾಮಾಗಿ ಇಲ್ಲಿ ಜಾಗ ಚೆನ್ನಾಗೈತೆ, ಇಲ್ಲೇ ನಿಲ್ಸನ ಸುಮ್ಮನಿರಿ. ಇದೇನ್ಲ ಪಾಪ ನಿಮ್ ತಂಗಿರ ಮನೆ? ಬಾಳ ಚೆನ್ನಾಗೈತೆ ಕಣ ಮನೆ, ಮಾತ್ರ ಚೆನ್ನಾಗ್ ಕಟ್ಸಿದಾರಪ್ಪ. ಒಳ್ಳೆ ತೋಟದ ಮಧ್ಯದಲ್ಲಿ ಮನೆ ಐತೆ ಕಣಪ್ಪ, ಚೆನ್ನಾಗೈತೆ ನೋಡೋದಕ್ಕೂ. ಈ ಬೇಸಿಗೆ ಕಾಲದಲ್ಲಿ ಒಳ್ಳೆ ತಂಪಾಗೈತೆ ಕಣ ಪಾಪ. ಆಚೆ ಕಡೆ ಕೂತ್ಕೊಳಕ್ಕೂ ಜಾಗ ಎಲ್ಲ ಬಾಳ ಚೆನ್ನಾಗೈತೆ. ಇಲ್ಲ ನಾ ಅಮ್ಮ ಇರೋದು? ಕಣ್ ಚಿಕ್ಕಪ್ಪ ಇಲ್ಲೇ ಇರೋದು. ಚಿಕ್ಕಪ್ಪ ನೀವೇ ಕರೀರಿ ಅಮ್ಮಂಗೆ. ತರಿಗೆ ಈ ಮಗ ಯಾಕೆ ಹಿಂಗೆ ಎದ್ರ ಕಾಣ್ತಿದಾರಂತ. ನಾನು ಇದೀನ್ ಕಣ್ ಬಾರ್ಲ ಪಾಪ ಅಂತ ಹೇಳ್ತಿದೀನಿ, ನಾನು ಮಾತೆ ಕೇಳಂಗಿಲ್ವಲ್ಲ. ಏನಮ್ಮ ಪಾಪ, ಯಾರಿದ್ದೀರಮ್ಮ ಮನೆ ಒಳಿಕೆ? ಬಾರ ಮಣಿ ಇಲ್ಲೇ. ಇದೇ ಹಾಕಲ್ಲ ಪಾಪ, ಅವಾಗ ನಾನು ಕೂಕಣ್ತಿದ್ದೀನಿ, ಯಾರು ಬರ್ತಾನೆ ಇಲ್ಲ. ಮನೆ ಒಳಿಕೆ ಯಾರು ಇದ್ದಾರ? ಎಲ್ಲಾರ ಹೋಗಿದಾರಪ್ಪ. ತಡಿ ಇನ್ನೊಂದ್ಸಲಿ ಕರಿತೀನಿ. ಪಾಪ ಅಮ್ಮಣಿ, ಯಾರ ತಾಯಿ ಮನೆ ಒಳಿಕಿರೋದು? ಬಾರಮ್ಮ ಇಲ್ಲೇ. ಯಾರಿದು ನಮ್ಮ ಮನೆ ಮುಂದೆ ಬಂದು ಇಷ್ಟು ಜನ ನಿಂತಿದಾರಲ್ಲ? ಇದ್ಯಾಕೆ ಯಾವತ್ತೂ ಇಲ್ದಿರೋರು? ಯಾರಿರ್ಬೇಕು ಇವರು? ಆತರದಿಂದ ಒಂದ್ರಿಟ್ಟು ಹೋಗಿ ನೋಡ್ತೀನಿ. ಆಗಲ್ಲ ನಮ್ ಗಜೇಂದ್ರ ಇದ್ಯಾಕೆ ಹಿಂಗ್ ಬಂದಾನೆ? ಅಲ್ಲ ನಮ್ಮ ಮೈದ್ನ ನಮ್ ತಂಗಿ ಎಲ್ಲ ಬಂದಾರೆ. ಓಹೋ, ಇದ್ಯಾಕೆ ಹಿಂಗ್ ಬಂದ್ಬಿಟ್ಟಿದಾರಲ್ಲ? ನಮ್ಮ ಮೈದ್ನ ಕರ್ಕೊಂಡ್ ಬಂದ್ಬಿಟ್ಟಿದಾರಲ್ಲ. ನೋಡೋಣ ಏನ್ ವಿಚಾರಿಸೋಣ, ಏನಾಯ್ತೋ ಏನೋ, ಏನ್ ತೊಂದ್ರೆ ಆಯ್ತೋ ಏನ. ನಮ್ ಗಜೇಂದ್ರ ಇವ್ರಿಗೆ ಹೆಂಗ್ ಸಿಕ್ತ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಇದ್ಯಾಕಮ್ಮ ಗೌರಮ್ಮ? ಏನ್ ಸಮಾಚಾರ?
ಸಮಾಚಾರ ಹಿಂಗ್ ಬಂದ್ಬಿಟ್ಟಿದಿರಲ್ಲ? ಆ ಏನ್ ತಾಯಿ ಸಮಾಚಾರ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ವರ್ಷ ಆಯ್ತಮ್ಮ ನಿನ್ನ ನೋಡ್ಬಿಟ್ಟು. ಆ ಚೆನ್ನಾಗಿದೀಯನಮ್ಮ? ಹ್ಞೂ ಕಣಕ್ಕ, ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ದೀನಕ್ಕ? ಎಷ್ಟು ವರ್ಷ ಆಯ್ತಕ್ಕ ನೀನು ನೋಡ್ಬಿಟ್ಟು. ಹೆಂಗಾಗಿದ್ದೀರಾ ನೀವು? ಆ ಹೆಂಗ ಚೆನ್ನಾಗಿದ್ದೀರಲ್ಲಕ್ಕ, ಸಾಕು, ಖುಷಿಯಾಗಿದ್ದೀರಲ್ಲ? ಹ್ಞೂ ಕಣಮ್ಮ, ಹಿಂಗೆ ಇದೀನಿ. ಇನ್ನೇನು ನನ್ ಬಗ್ಗೆ ನಿನ್ಗೆ ಗೊತ್ತಲ್ಲ, ಇನ್ನೇನು ನಂದು ಒಂಥರ ಜೀವನ ಕಡೆ ಹೇಳ ಮಾತಾಗಿ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅತ್ಲಾಗಿ. ವಾ ಹಳೆದೆಲ್ಲ ಇನ್ನೇನು ನೆನ್ಪು ಮಾಡ್ಕೊಳನ್ ಇವಾಗ. ಹೋಗ್ಲಿ ಅತ್ಲಾಗಿ. ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರನ್ನಪ್ಪ ರಂಗಪ್ಪ? ಹೂ ಗಣತ್ಗೆ ನಾವೆಲ್ಲ ಚೆನ್ನಾಗಿದೀವಿ. ಸದ್ಯ ನೀನು ಆರೋಗ್ಯವಾಗಿದೆಯಲ್ಲ, ಸದ್ಯ ಭಗವಂತ ಒಳ್ಳೇದ್ ಮಾಡ್ಲಿ ಕಣ್ ಹೇಳು. ವಾ ಮಗ ಮಕ್ಳು ಚಿಕ್ಕ ಮಕ್ಳು ಎಲ್ಲ ಚೆನ್ನಾಗಿದ್ದಾರ? ಪಾಪು ಎಲ್ಲ? ಹ್ಞೂ ಕಣಪ್ಪ, ಎಲ್ಲ ಚೆನ್ನಾಗಿದಾರೆ, ಎಲ್ಲ ಆರಾಮಾಗಿದ್ದೀವಿ. ಅದಿರ್ಲಿ, ನನಗೆ ಇವಾಗ ಭಯ ಆಗ್ತಿರೋದು, ಯಾವತ್ತು ಇಲ್ದಿರೋರು ಹಿಂಗ್ ಬಂದ್ಬಿಟ್ಟಿದಾರಲ್ಲ ಇಲ್ಲಿವರೆಗೂ ಹುಡ್ಕೊಂಡು. ಅದಕ್ಕೆ ಅದೇ ಗೊತ್ತಾಗ್ತಿಲ್ಲ. ಅದ್ರಲ್ಲೂ ನಮ್ ಪಾಪ ಗಜೇಂದ್ರ ನಿಮ್ಗೆ ಎಲ್ ಸಿಕ್ತ? ಹೆಂಗ್ ಗೊತ್ತಾಯ್ತು? ಅವ್ನ್ ಎಲ್ಲಿದ್ದ ನಿಮ್ಗೆ? ಏನು ಗೊತ್ತಾಗ್ತಿಲ್ವಲ್ಲ ನನಗೆ, ಒಂದೂನು ತೋರಿಸ್ತಾನೆ ಇಲ್ವಲ್ಲ ಇವಾಗ. ಬರ್ರಿ ಮನೆ ಒಳಗೆ ಹೋಗೋಣ ಬರ್ರಿ ಮೊದ್ಲು. ವಾ ಮನೆ ಒಳಗಡೆ ಇನ್ನೇನ್ ಕೂತ್ಕೊಳ್ಳೋಣ ಭಾರತ್ಗೆ ಇವಾಗ. ಇಲ್ಲ ಆಚೆ ಕಡೆನೆ ಒಳ್ಳೆ ತಂಪ ಗಾಳಿ ಬೀಸ್ತೈತೆ. ಇವಾಗಿಂದನು ಆ ಬಿಸ್ಲಲ್ಲೇ ಬಂದಿದೀವಿ, ಅದಕ್ಕೂ ಸಿಕ್ಕಾಪಟ್ಟೆ ಶೆಕೆ ಆಗ್ತೈತೆ ನಮ್ಗೆ. ವಾ ತಿರ್ಗಾ ಒಳಗಡೆ ಕೂತ್ಕೊಂಡ್ರೆ ಇನ್ನೂ ಶೆಕೆ ಆಗುತ್ತೆ. ಇಲ್ಲಿ ಒಳ್ಳೆ ತಂಪ ಗಾಳಿ ಬೀಸ್ತೈತಿಲ್ಲ ಆಚೆ ಕಡೆ, ಒಳ್ಳೆ ತೆಂಗಿನ ಮರದ್ದು ನೆರಳು ಬೇರೆ ಚೆನ್ನಾಗೈತೆ. ಇಲ್ಲೇ ಆಚೆ ಕಡೆನೆ ಕೂತ್ಕೊಂಡ್ ಬರ್ರಿ. ನಿಮ್ ತಾವ ಏನೋ ಮಾತಾಡ್ಬೇಕಿತ್ತು, ಏನೋ ವಿಚಾರನ. ಏನ್ ವಿಚಾರನಪ್ಪ? ಏನ್ ವಿಚಾರ ಐತೆ? ಮಾತಾಡೋದಂತ ವಿಚಾರ ಏನಿಲ್ಲ ಕಣಿ, ಹೇಳಪ್ಪ. ಇನ್ನೇನ್ ವಿಚಾರ ಮಾತಾಡೋಣ ಅಲ್ಲ ನನ್ಗೂ. ಎಲ್ಲಾರದು ಸಾಕಾಗ್ಬಿಟ್ಟೈತೆ ಅತ್ಲಾಗಿ, ಜೀವನನೇ ಬೇಡ ಅಂತ. ಆದ್ರೆ ಏನ್ ಮಾಡ್ತೀಯ? ನನ್ನ ಹೊಟ್ಟೆಲ್ಲ ಒಂದ್ ಹೆಣ್ಮಗ ಒಂದ್ ಗಂಡ್ಮಗ ಇದಾರಂತ. ಅವ್ರಿಗೂ ಅದೇ ಚಾಲೆಂಜ್ ಮೇಲೆ ಸಾಕ್ಬೇಕಂತ ನನ್ ಮಕ್ಳಿಗೆ ಕೂಲಿ ನಾಲಿ ಮಾಡ್ಬಿಟ್ಟು ಸಾಕಿ ಚೆನ್ನಾಗಿ ಬೆಳೆಸಿದೀನಿ. ಹೆಂಗ ಅವ್ರವ್ರ ದಾರಿ ಅವ್ರು ನೋಡ್ಕೊಳ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರ ಜೀವನ ಮಾಡ್ಕೊಳ್ತಿದ್ದಾರೆ, ಅವ್ರವ್ರ ಜೀವನ ಅವ್ರು ನೆಮ್ಮದಿಯಾಗಿ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಸಾಕು ನನಗೆ. ಅದಕ್ಕೆ ಹಳೆದೆಲ್ಲ ಯಾಕೆ ನೆನ್ಪು ಮಾಡ್ಕೊಂತೀರಾ ಇವಾಗ? ಏನೋ ಕೆಟ್ಗಳಿಗೆ ಅವೆಲ್ಲ ಆಗೋಯ್ತು, ಬಿಡ್ರಿ ಅತ್ಲಾಗಿ. ಹಳೆದೆಲ್ಲ ನೆನ್ಪು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ ಕಣತ್ಗೆ, ನಮ್ಮ ಮೇಲೆ ಏನಾರು ಬೇಜಾರು ಕೋಪ ಏನಾರು ಐತೇನತ್ಗೆ ನಿಮ್ಗೆ? ಹಂಗೇನಾರು ಇದ್ರೆ ಹೇಳ್ಬಿಡ್ರಿ. ಅಯ್ಯೋ ಭಗವಂತ, ನಿಮ್ ಮೇಲೆ ಯಾಕಪ್ಪ ನಾನು ಬೇಜಾರ್ ಮಾಡ್ಕೊಳಕ್ ಹೋಗೋಣ? ಅಲ್ಲ ನೀವಂತದ್ ಏನ್ ಮಾಡಿದೀರ ನನ್ಗಂತ ನಿಮ್ ಮೇಲೆ ಬೇಜಾರ್ ಮಾಡ್ಕೊಳನ ಹೇಳ್ರಿ. ಅಲ್ಲ ನನ್ಗೋಸ್ಕರ ನಿಮ್ ಅಣ್ಣಂಗೆ ವಿರೋಧ ಕಟ್ಕೊಂಡು ಇವತ್ತಿನವರ್ಗು ನಿಮ್ ಅಣ್ಣಂಗ್ ನೀನ್ ಕರೆಕ್ಟಾಗಿ ಮಾತಾಡ್ಸಲ್ವಂತೆ. ಎಲ್ಲಾ ಗೊತ್ತು ನನ್ಗೆ. ನಾನು ನಿಮ್ ಊರಲ್ಲಿ ಇಲ್ದರೆ ಇರ್ಬೋದು, ನನಗೆ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದನ್ನು ಗೊತ್ತಾಗುತ್ತೆ ಕಣಪ್ಪ. ನನಗ್ ಮನೆ ಬಿಟ್ಟು ಆಚೆ ಕಡೆ ನಿಮ್ಮ ಅಣ್ಣ ಯಾವತ್ ಕಳ್ಸಿದ್ನೋ ಅವತ್ತಿಗೇನೆ ನೀನು ಮನೆ ಬಿಟ್ಟು ಆಚೆ ಕಡೆ ಬಂದೆ ಅಂತ ನನಗೂ ಚೆನ್ನಾಗ್ ಗೊತ್ತೈತೆ. ನನ್ಗೋಸ್ಕರ ಇವತ್ತಿನವರ್ಗು ನಿನ್ಗೂ ನಿಮ್ ಅಣ್ಣಂಗೂ ಆಗದೇ ಇಲ್ಲ ಅಂತ ಇಡೀ ಊರಲ್ಲೆಲ್ಲಾನು ಹೇಳ್ತಾರೆ. ನನ್ಗೆಲ್ಲ ವಿಚಾರ ಗೊತ್ತೈತೆ. ಬಿಡಪ್ಪ, ಅವೆಲ್ಲ ಯಾಕೆ ಮಾತಾಡಕ್ ಹೋಗೋಣ ಇವಾಗ? ಬಿಡತ್ಲಾಗ ಹೋಗ್ಲಿ, ಅತ್ಲಾಗಿ ಮಕ್ಳ ಮುಂದೆ ಅವೆಲ್ಲ ಮಾತಾಡಬಾರ್ದು. ನಾನ್ ನೋಡ್ರಿ ಎಂತ ಬುದ್ಧಿವಂತಿಯ ನನ್ನ. ಪಾಪ ಗಜೇಂದ್ರ, ಒಳಗಡೆ ಒಂದ ಓದ್ಬಿಟ್ಟು ಕುರ್ಚಿ ತಗೊಂಬ. ನಿಮ್ ಚಿಕ್ಕಪ್ಪರೆಲ್ಲ ಕೂತ್ಕೊಳ್ಳಿ. ಪಾಪ ಕುಮಾರಣ್ಣ, ಚೆನ್ನಾಗಿದೀಯನ? ಎಷ್ಟ್ ದೊಡ್ಡವನಾಗ್ಬಿಟ್ಟು ನೀನು. ನನ್ ಕಣ್ ಮುಂದೆ ನಾನು ಮುದ್ದಾಡ್ಬಿಟ್ಟು ಸಾಕಿದ್ ಮಗ ಕಳ್ಳ ನೀನು. ಎಷ್ಟು ಚೆನ್ನಾಗಾಗಿಯ. ಏನಪ್ಪ ಏನ್ ಮಾಡ್ಕೊಂಡಿದೀಯ? ಚೆನ್ನಾಗಿದೀಯನ? ಹೂ ಕಣ್ ದೊಡಮ್ಮ, ಹಂಗೆ ಚೆನ್ನಾಗಿದ್ದೀವಿ. ನಿನ್ಗೆ ನೋಡಿದೆ ಎಷ್ಟು ವರ್ಷ ಆಯ್ತು ದೊಡಮ್ಮ. ನಾನು ಚಿಕ್ಕವನಿದ್ದಾಗ ನಿಮಗ್ ನೋಡಿದ್ ನಾನು. ಹೇಳ್ರಿ ಬಾಬಾ, ಇವಾಗ ಏನೇನ್ ಮಾತಾಡ್ಬೇಕು ಅನ್ಕೊಂಡಿದಿರಲ್ಲ ಎಲ್ಲ ಮಾತಾಡ್ರಿ. ಯಾತು ಇಲ್ಲ ಕಣಮ್ಮ. ಅದಿರ್ಲಿ, ಇವಾಗ ಗಜೇಂದ್ರ ಏನು ಹೇಳಿಲ್ವೇನಮ್ಮ ನಿನಗೆ? ಇವಾಗ ಫೋನ್ಗಿನ್ ಮಾಡಿರಿಲ್ವಾ? ಅಯ್ಯೋ ಇಲ್ ಕಣಪ್ಪ, ಫೋನ್ ಇನ್ನೆಲ್ ಮಾಡ್ತಾರೆ. ಅದಿರ್ಲಿ ಇವಾಗ. ಪಾಪ ಗಜೇಂದ್ರ, ನಿಮ್ ಚಿಕ್ಕಪ್ಪರೆಲ್ಲ ನಿನ್ಗೆಲ್ಲ ಸಿಕ್ಕಿರುವ, ನನಗೆ ಅದೇ ಗೊತ್ತಾಗ್ತಿಲ್ವಲ್ಲ ಇಷ್ಟೊತ್ತವರೆಗೂ. ಏನಿಲ್ ಕಣಪ್ಗೆ, ನಾನು ಸೀದಾ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಹುಡ್ಕೊಂಡು ಹೋಗಿ ಗಜೇಂದ್ರ ಒಬ್ನೇ ಮಂತಾವ್ಲದಿ ಇದ್ದ. ಹೋಗಿ ನಾನು, ಪಾಪ ಕುಮಾರಣ್ಣ, ರಮೇಶ, ನಮ್ಮ ಅಜ್ಜಿ ಗೌರಜ್ಜಿ ಎಲ್ಲರೂ ಹೋಗ್ಬಿಟ್ಟು ಗಜೇಂದ್ರಂಗೆ ಕರ್ಕೊಂಬಂದು ಮನೆಗೆ. ಅಲ್ಲೇ ಒಂದ 4-5 ದಿವಸದಿಂದ ಊರಲ್ಲೇನೆ ಇದ್ದಾನೆ, ನಮ್ಮೂರಲ್ಲೇನೆ ಇದ್ದಾನೆ. ಕರ್ಕೊಂಬಂದು ಅವನಿಗೆ ಏನಂದ್ರೆ ನಮ್ ಬೋರಣ್ಣಂದು ಮಗಂದು ರಾಜೇಂದ್ರಂದು ರಾಜೇಶಂದು ಮದುವೆ ಮಾಡ್ತಿದೀವಿ. ಹಂಗಾಗಿ ಈಗ ಮನೆ ಇರಿವಾಗ ಅವನು ಗಜೇಂದ್ರ, ಅವನಿಗೆ ಬಿಟ್ಬಿಟ್ಟು ಕರಿದಂಗೆ ಅದಂಗ್ ಮದುವೆ ಮಾಡ್ಬಿಡಕ್ಕಾಗುತ್ತೆ. ಹಂಗಾಗಿ ನನಗೆ ಅದೇ ಮನ್ಸಲ್ಲಿ ಕಾಡ್ತಿತ್ತು. ಊರಿಗೆ ಹೋದಾಗ ಇವನ್ ಸಿಕ್ತಾ, ಬರಲ್ಲ ಕಣ್ ಚಿಕ್ಕಪ್ಪ, ನಾನು ಬರಲ್ಲ ಕಣ್ ಚಿಕ್ಕಪ್ಪ ಅಂತ ಒಂಥರ ಇದ್ ಮಾಡ್ತಿದ್ದ. ಅದಕ್ಕೆ ನಾನು ಹಿಂಸೆ ಮಾಡ್ಬಿಟ್ಟು ಅಮ್ಮ ಬೈಯತ್ ಕಣ್ ಚಿಕ್ಕಪ್ಪ ಅಂತ ಎಲ್ಲ ಹೇಳ್ತಿದ್ದ. ನಾನಿದ್ದವನು ಇಲ್ಲ ಕಣಪ್ಪ, ನೀನು ಬರಲೇಬೇಕು, ನೀನು ಬರಿಲ್ಲ ಅಂದ್ರೆ ಸರಿ ಆಗೋದೇ ಇಲ್ಲ. ನಿಮ್ಮಮ್ಮ ಏನಿದ್ರು ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ,
ನೀನು ಬಾರಪ್ಪ ನೀನು ಅಂತ. ಆದ್ರೂ ಬರೋದೇ ಇಲ್ಲ ಕಣ್ ಚಿಕ್ಕಪ್ಪ ನಾನು ಅಂತ ಹಠ ಮಾಡ್ಕೊಂಡ್ ಕೂತ್ಕೊಂಡ ಹಿಂಸೆ ಮಾಡಿ ಕರ್ಕೊಂಬಂದು ಕಣಮ್ಮ ನಿಮ್ ಮಗಂಗೆ. ಹ್ಞೂ ಅಲ್ಲ ಕಣಮ್ಮ, ಇನ್ನೊಂದು ವಿಚಾರ, ಮಗಂಗ್ ಮಾತ್ರ ಯಾರು ಇಲ್ಲ ಅಂದ್ರೂ ನೀನು ಒಬ್ಳೆ ಬಾಳ ಕಷ್ಟಪಟ್ಟು ಸಾಕಿ ಒಳ್ಳೆ ವಿದ್ಯೆ ಬುದ್ಧಿ, ಬುದ್ಧಿ ಮಾತ್ರ ಒಳ್ಳೆ ಬುದ್ಧಿನೇ ಕಲ್ಸಿದ್ಯಾ ಕಣಮ್ಮ. ಹ್ಞೂ ಗುಣದಲ್ಲಾಗ್ಲಿ, ಹಿರಿಯವರಿಗೆ ಒಂದು ಬೆಲೆ ಕೊಡೋದಾಗ್ಲಿ, ಗೌರವ ಕೊಡೋದ್ರಲ್ಲಿ ಬಹಳ ಚೆನ್ನಾಗಿ ಸಾಕಿದ್ಯಾ ಕಣ್ ಹೇಳಮ್ಮ. ಅಲ್ಲ ಕಣ ಬಾವ, ಅದಿರ್ಲಿ ಕಣ ಬಾವ, ನೀವು ಅವನಿಗೆ ಯಾಕೆ ಊರಿಗೆ ಕರ್ಕೊಂಬರಕ್ ಹೋದ್ರಿ ನೀವು? ಅವ್ನ್ ಪಾಡಿಗೆ ಅವ್ನು ನೆಮ್ಮದಿಯಾಗಿದ್ದ, ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿದ್ದೀವಿ. ತಿರ್ಗಾ ಯಾಕೆ ಬಾವ ನಮ್ಗೆ ಊರಿಗೆ ಕರ್ಕೊಂಬಂದ್ರಿ ಆ ಹುಡುಗಂಗೆ? ಆ ಮಗ ಮೊನ್ನೆ ಇನ್ನೊಂದು ಒಂದ್ 5-6 ತಿಂಗಳಿಂದ ಈ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಹೋಟ್ಲಿಗೆ. ಈಗ ಹೆಂಗ ನೆಮ್ಮದಿಯಾಗಿದ್ದೀವಿ ನಮ್ ಪಾಡಿಗೆ ನಾವು. ತಿರ್ಗಾ ಅವನಿಗೆ ಯಾಕೆ ಬಾವ ನೀವು ಊರಿಗೆ ಕರ್ಕೊಂಬಂದ್ರಿ? ಅವ್ರಿಗೆ ಕಂಡ್ರೆ ನಮ್ಗೆ ಆಗಲ್ಲ ಅಂತ ನಿಮ್ಗೂ ಗೊತ್ತಲ್ವಾ? ಅಲ್ಲ ನಮ್ ಮಗ ಹೆಂಗ, ನಾನು ಅವರು ಕೆಟ್ಟ ಜನ, ಅವ್ರ ಸಾಹಸನೇ ಬೇಡ, ಅವ್ರ ಸಾಹಸ ಅಲ್ಲ, ಅವ್ರ ತಂಟೆನೂ ಬೇಡ ಅಲ್ಲ, ಅವರು ನೆರಳು ಕೂಡ ನನ್ನ ಮಗನ ಮೇಲೆ ಸೋಕ್ಬಾರ್ದು ಅಂತ ನಾನು ಅಷ್ಟೊಂದು ಕಷ್ಟಪಟ್ಟು ಅಷ್ಟ್ ದೂರ ಇಟ್ಕೊಂಡು ನಾನು ಕೂಲಿ ನಾಲಿ ಮಾಡ್ಬಿಟ್ಟು ಅವನಿಗೆ ಓದಿಸಿ ಬರ್ಸಿ ಅಷ್ಟೊಂದ್ ಚೆನ್ನಾಗಿ ಓದಿಸಿದೀನಿ. ನೀವು ಹೋಗ್ಬಿಟ್ಟು ಯಾಕೆ ಬಾಬಾ ಕರ್ಕೊಂಬಂದ್ರಿ ಅವರಿಗೆ? ಪಾಪ ಗಜೇಂದ್ರ, ಇಲ್ಲ ನೀನ್ ಇಲ್ಲಿಂದಾನೆ ಡ್ಯೂಟಿಗೆ ಹೋಗು, ಊರಿಗೆ ಹೋಗ್ಬೇಡ ನೀನು. ನಿನಗೆ ಅಲ್ಲಿ ಬಿಟ್ಟು ಬಂದಿದ್ದೆ ತಪ್ಪಾಗೋಯ್ತು ನೋಡು. ನಾನು ಇದ್ಯಾಕತ್ಗೆ ಅತ್ಗೆ ಯಾಕತ್ಗೆ ಹಿಂಗೆಲ್ಲ ಮಾತಾಡ್ತಿದ್ರ? ಅಲ್ಲ ಕಣತ್ಗೆ, ಈಗ ಹಂಗಾರೆ ಅವನು ನಮ್ಮ ಮನೆಗ್ ಬರೋದ್ ಬೇಡವಾ ಅತ್ಗೆ? ನಮ್ಗೆ ನಮ್ಮ ಅಣ್ಣನ ಮಗ ಅಂತ ಪ್ರೀತಿ ಇಲ್ವಾ? ನಮ್ಮ ಅಣ್ಣಗಂತೂ ಇಲ್ಲ ಮಗನ ಮೇಲೆ ಕರಿಕಾರ, ಆದ್ರೆ ನಮ್ಗಿಲ್ವೇನತ್ಗೆ? ಹಂಗೆ ಬಿಟ್ಬಿಡ್ತೀರಾ ಹಂಗಾರೆ ಆ ಮಗನ್ಗೆ? ಏನು ಮಾಡಲ್ವಾ? ಅಲ್ಲ ಆಸ್ತಿ ಪಾಸ್ತಿ ಎಲ್ಲಾದ್ರೂ ಅವರು ಮಜಾ ಉಡಾಯಿಸ್ತಿದ್ದಾರೆ, ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿ ಎಲ್ಲ ಬಿಟ್ಬಿಟ್ಟು ಆ ಮಗ ಏನಂತ ತಪ್ಪು ಮಾಡಿದಾನೆ? ಇಷ್ಟ ದಿವಸ ಅಂತೂ ಅಣ್ಣ ತಮ್ಮಂದ್ರು ಯಾರು ಇಲ್ದಂಗೆ ಒಂಟಿಯಾಗಿ ಪಾಪ ಬೆಳೆದಿದ್ದಾನೆ. ಇನ್ಮೇಲೂ ಅವ್ನು ಯಾಕತ್ಗೆ ಒಂಟಿಯಾಗಿರ್ಲಿ? ನಮ್ಮ ಮಕ್ಳುಗಳ ಜೊತೆ ನಮ್ಮೂರಲ್ಲೇನೆ ಚೆನ್ನಾಗಿರ್ಲಿ ಕಂಡ್ಬಿಡ್ರಿ. ಅಲ್ಲ ನಾವು ಪ್ರೀತಿಯಿಂದ ನಮ್ಮ ಅಣ್ಣನ ಮಗ ಒಂದು ಅಭಿಮಾನದಿಂದ ಅವನಿಗೆ ಬಿಟ್ಟು ನಾವು ಮದುವೆ ಮಾಡಬಾರ್ದು ಅಂತ ಅಷ್ಟು ದೂರದಿಂದ ಹೋಗ್ಬಿಟ್ಟು ನಾವು ಅಷ್ಟು ದೂರದಿಂದ ನಾವು ಕರ್ಕೊಂಬಂದ್ರೆ ಅದಕ್ಕೆ ಹಿಂಗಂತ ಹೇಳ್ಬಿಟ್ರಲ್ರಿ ಅದಕ್ಕೆ ನೀವು. ಹಂಗಾರೆ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅಲ್ಲೂರ? ಸರಿ ಕಂಡ್ರೆ ಆಯ್ತು ಬಿಡ್ರಿ ಅದಕ್ಕೆ, ಇನ್ನೇನ್ ಮಾಡಕ್ಕಾಗುತ್ತೆ? ನಿಮ್ಗೆ ನಮ್ಮ ಮೇಲೆ ಇನ್ನು ಕೋಪ ಐತೆ ಅನ್ಸುತ್ತೆ. ಇನ್ನು ಕೋಪ ಹೋಗಿಲ್ಲ ಅನ್ಸುತ್ತೆ ನಮ್ಮ ಮೇಲೆ. ಅಲ್ಲ ಕಣಪ್ಪ ರಂಗಪ್ಪ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ನಿನ್ಗೆ ಬೇಜಾರ್ ಮಾಡಿಸ್ಬೇಕಂತ ನಾನು ಮಾತಾಡ್ತಿಲ್ಲ ಕಣಪ್ಪ. ನನಗ್ ಗೊತ್ತು ನಮ್ಮ ಮೇಲೆ, ನನ್ನ ಮಗನ ಮೇಲೆ, ಎಲ್ಲಾರ ಮೇಲೂ ಎಷ್ಟು ಪ್ರೀತಿ ಇದೆ ನಿನ್ಗೆ, ಎಷ್ಟು ಒಳ್ಳೆ ತರ ಮಾಡ್ಬೇಕು ಅಂತ ನಿನ್ಗೂ ಬಹಳ ಬೈಕೆ ಇದೆ, ನನಗ್ ಗೊತ್ತೈತೆ. ನಮ್ ಗೌರಮ್ಮನ ಬಗ್ಗೆ ನಿಮ್ ಬಗ್ಗೆ ಯಾರನ್ನು ಊರಲ್ಲಾಗ್ಲಿ ಬೇರೆಯವ್ರಾಗ್ಲಿ ಯಾರಿಗೂ ಮಾತಾಡ್ಸಲ್ಲ. ಸ್ವಂತ ಶತ್ರುಗಳೇನು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಅಷ್ಟು ಚೆನ್ನಾಗಿ ನೀವು ಇರೋದು, ನೀವು ಅಷ್ಟು ಒಳ್ಳೆತನದಿಂದ ಇರೋದು, ನಿಮ್ ಬಗ್ಗೆ ಮಾತಾಡಂಗಿಲ್ಲ ಕಣಪ್ಪ. ಆದ್ರೆ ಅವ್ರ ಸಹವಾಸ ಬೇಡ ಕಣಪ್ಪ ನನ್ನ ಮಗನ್ಗೆ. ಹೆಂಗ ನೆಮ್ಮದಿಯಾಗಿದೀವಿ ಹಂಗೆ ಉಳ್ಕೊಂಡ್ಬಿಡ್ತೀವಿ, ಹಂಗೆ ನೆಮ್ಮದಿಯಾಗಿದ್ ಬಿಡ್ತೀವಿ ಕಣಪ್ಪ. ಅವ್ರ ಆಸ್ತಿ ಪಾಸ್ತಿ ಮನೆ ನಮ್ಗೇನು ಬೇಡ ಕಣಪ್ಪ. ನಾವ್ ನೆಮ್ಮದಿಯಾಗಿದ್ ಬಿಟ್ಟಿದೀವಿ. ದೊಡಮ್ಮ ಹಂಗ ಅನ್ಕೊಂಡು ಹೋದ್ರೆ ಆಗುತ್ತೆ ದೊಡಮ್ಮ? ಎಷ್ಟ್ ದಿವಸ ಅಂತ ಅವರಿಂದ ಭಯ ಬಿದ್ದು ಹಂಗೆ ಬೈದಿಂದಾನೆ ಉಳ್ಕೊಳ್ತೀರಾ ನೀವು? ಆ ಮಗನ್ ಕಡೆನೂ ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ ನೀವು. ಅಲ್ಲ ಅವನಿಗೂ ಏನಾದ್ರೂ ಒಂದು ಆಧಾರ ಮಾಡ್ಬೇಕಲ್ವರ ನೀವು? ಎಷ್ಟು ದಿವಸ ಅಂತ ಕೂಲಿನಲ್ಲಿ ಮಾಡಿ ಸಾಕಿದ್ದೀರಾ ಇಷ್ಟ ದಿವಸ ಅಂತ? ಅವನು ಊರಲ್ಲಿ ಶ್ರೀಮಂತ ಮಗ ಆಗ್ಬಿಟ್ಟು, ಅವನು ಸಾವುಕಾರ ಮಗ ಆಗ್ಬಿಟ್ಟು, ಅವನು ಇಷ್ಟು ದಿವಸ ಅವನು ಬೇರೆ ಮನೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀರಲ್ಲ ನೀವು. ಎಷ್ಟು ದಿವಸ ಅಂತ ಹಂಗೆ ಇರ್ತೀರಾ ನೀವು? ಎಷ್ಟು ದಿವಸ ಅಂತ ಬಿಡಿ, ಎಜುಕೇಶನ್ ಮಾಡಿಸ್ಬೇಕಿತ್ತು. ಏನೋ ಕಷ್ಟಪಟ್ಟು ಸಾಕಿದ್ದೀರಾ. ಇನ್ಮೇಲಾದ್ರೂ ಬನ್ನಿ, ಎಜುಕೇಶನ್ ಎಲ್ಲ ಮುಗೀತು, ಅವನು ದೊಡ್ಡವನಾಗಿದ್ದಾನೆ, ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಹಂಗಾಗಿ ಈಗ ಯಾರಿಗೂ ಏನೋ ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ರತಿಯೊಂದಕ್ಕೂ ನಿಮ್ಗೆ ಸಪೋರ್ಟಿವ್ ಆಗಿ ಆಧಾರವಾಗಿ ನಾವು ನಿಮ್ ಜೊತೆ ಇರ್ತೀವಿ. ಸಾಲದಕ್ಕೆ ಯಾರಿಗೂ ನೀವೇನೇನು ಮೋಸ ಮಾಡಿಲ್ಲ, ನ್ಯಾಯಯುತವಾಗಿದ್ದೀವಿ. ನ್ಯಾಯದಿಂದ ಇದ್ರೆ ಯಾರಿಂದನೂ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು.